ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ರೋಣ ತಾಲೂಕು ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಜುಕೊಳ ಕಾಮಗಾರಿ ನಿರ್ಮಾಣ ಹಂತದಲ್ಲಿದ್ದು, ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಿರ್ವಹಿಸುತ್ತಿದ್ದು, ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸಬೇಕೆಂದು ಫಕೀರಪ್ಪ ಮಾದರ್ ಆರೋಪಿಸಿದ್ದಾರೆ. ದಲಿತ ಮುಖಂಡ ಪುಂಡಲಿಕ್ ಮಾದರ್ ಮಾತನಾಡಿ, ರೋಣ ಪಟ್ಟಣದ ಈಜುಕೊಳ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು, ಕಾಮಗಾರಿಗೆ ಕಳಪೆ ಇಟ್ಟಿಗೆಗಳನ್ನು ಮತ್ತು ಮಣ್ಣು ಮಿಶ್ರಿತ ಸ್ಯಾಂಡ್ ಬಳಸಿ ಕೆಲಸ ನಿರ್ವಹಿಸಿರುತ್ತಾರೆ. ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೆ ಉದ್ದಟತನ ಮೆರೆಯುತ್ತಿದ್ದಾರೆ. ನರಗುಂದ ಲ್ಯಾಂಡ್ ಆರ್ಮಿ ಎಡಬ್ಲ್ಯೂ ಸುಜಾತಾ ಕಾಳೆ ಸಾರ್ವಜನಿಕರ ಕರೆಗಳಿಗೆ ಸ್ಪಂದಿಸದೆ ಬಹಳ ಸೊಕ್ಕಿನಿಂದ ಮೆರೆಯುತ್ತಿದ್ದಾರೆ ಮತ್ತು ಯಾವುದೇ ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸುವುದಿಲ್ಲ. ಇಂತಹ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಭಾರತ ಏಕ್ತಾ ಮಿಷನ್ ಭೀಮ್ ಆರ್ಮಿ ತಾಲೂಕಾ ಅಧ್ಯಕ್ಷ ಪುಂಡಲಿಕ್ ಮಾದರ್ ಆರೋಪಿಸಿದರು. ಭೀಮಧ್ವನಿ ನ್ಯೂಸ್ 7. ಕಟ್ ಮಾಡೋರು ಒಟ್ಟರು ಯಾಕೆ ಮತ್ತು ನಾವು ಅಷ್ಟು ಹೇಳಿದ್ರೆ ನಿಮ್ದು ಏನು ಸುದ್ದಿ ಹೇಳಿದ್ರು ಪಾಟ್ಲಿಗೆ ಯಾರಿಗೂ ಹೇಳಿಲ್ಲ ನಾವು ಮತ್ತು ಇದಾದ್ರೆ ಹಂಗೆ ಮಾಡ್ತೀವಿ ಕೊಡು ಒಟ್ಟ ಹೋಲ್ ಬಿಡತ್ತ ತುಲ್ಲ ಮಾಡೋ ಮತ್ತು ಬೇರೆ ಇನ್ನೊಂಥರ ಏನು ಮಾಡ್ತಾರೆ ಇದನ್ನು ಅದರಲ್ಲೇ ಕಟ್ಟರೆ ಅದನ್ನು ಇದ್ರಲ್ಲೇ ಒಂಥರ ಏನು ಮಾಡ್ತಾರೆ ಇದನ್ನು ಅದರಲ್ಲೇ ಕಟ್ಟರೆ ಅದನ್ನು ಇದ್ರಲ್ಲೇ ಕಟ್ಟರೆ